ಇನ್ಸೈಡ್ ಸುದ್ದಿಗೆ ಸ್ವಾಗತ. ನಾನು ಹರಿಪ್ರಸಾದ್. ಮೊದಲಿಗೆ ಇನ್ಸೈಡ್ ಸುದ್ದಿಯ ಹೈಲೈಟ್ಸ್ ಅನ್ನು ನಿಮಗೆ ತೋರಿಸ್ತೀನಿ. ಮೊದಲನೇ ಸುದ್ದಿ ಇರುವಂಥದ್ದು ಬಹುಮುಖ್ಯವಾಗಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಪುತ್ರನನ್ನು, ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರನ್ನು ಈಗ ಬಿಟ್ಕಾಯಿನ್ ವ್ಯವಹಾರದ ವಿಚಾರದಲ್ಲಿ ಎಳೆದು ತಂದಿದೆ ಬಿಜೆಪಿ. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಫೋಟೋವನ್ನು ಬಿಡುಗಡೆ ಮಾಡ್ತಾ ಇದ್ದಂತೆಯೇ ಅದಕ್ಕೆ ಅಷ್ಟೇ ತೀವ್ರವಾಗಿ ಉತ್ತರವನ್ನೇನೋ ಸಿದ್ದರಾಮಯ್ಯ ಕೊಟ್ಟರು ಕೂಡ ಅವರ ಬಾಯಿ ಮುಚ್ಚಿಸುವ ಪ್ರಯತ್ನ ಇದಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಇನ್ನು ಎರಡನೇ ಸುದ್ದಿ ಇರುವಂಥದ್ದು ಬಿಟ್ಕಾಯಿನ್ಗೆ ಸಂಬಂಧಿಸಿದಂತೆ ಪ್ರಿಯಾಂಕ್ ಖರ್ಗೆ ಅವರು ಕೇಳಿರುವಂತಹ ಪ್ರಶ್ನೆಗಳು ಉತ್ತರಿಸುವುದಕ್ಕೆ ಅರ್ಹ ಅಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬಿಜೆಪಿ ಬಂದು ಕುಳಿತಿದೆ. ಆದರೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಹಾಗಾದರೆ ಪ್ರತಿಕ್ರಿಯೆ ಕೊಡ್ತಾ ಇರೋದು ಏಕೆ ಅನ್ನುವಂಥ ಪ್ರಶ್ನೆಯನ್ನು ಸಿದ್ದರಾಮಯ್ಯ ಅವರು ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಇದನ್ನು ಅಧಿವೇಶನದಲ್ಲೂ ಕೂಡ ಪ್ರಸ್ತಾಪಿಸುವ ಬಗ್ಗೆ ಯೋಚನೆ ನಡೀತಾ ಇದೆ. ಮೂರನೇ ಸುದ್ದಿ ಇರುವಂಥದ್ದು ಈ ಬಿಟ್ಕಾಯಿನ್ ಹಗರಣದ ಸುತ್ತಲೇ ನಡೀತಾ ಇರುವಂತಹ ಪ್ರಿಯಾಂಕ್ ಖರ್ಗೆ ಮತ್ತು ಪ್ರತಾಪ್ ಸಿಂಹ ನಡುವಿನ ಮಾತಿನ ಫೈಟ್. ಪ್ರಿಯಾಂಕ್ ಖರ್ಗೆ, ಈ ಪ್ರಿಯಾಂಕಾ ಅನ್ನುವಂಥ ಹೆಸರು ಸ್ತ್ರೀಲಿಂಗಾನೋ ಪುಲ್ಲಿಂಗಾನೋ ಅನ್ನುವಂಥ ಪ್ರಶ್ನೆಯನ್ನ ಪ್ರತಾಪ್ ಕೇಳ್ತಾ ಇದ್ದಾರೆ. ಆದರೆ ಯಾರು ಕೋರ್ಟ್ಗೆ ಹೋಗಿ ಸ್ಟೇ ತೆಗೆದುಕೊಂಡು ಬಂದಿದ್ರು ಅಂಥವರಿಂದ ಕಲಿಬೇಕಾದದ್ದು ಏನೂ ಇಲ್ಲ ಅನ್ನುವಂತಹ ಮಾತನ್ನ ಮತ್ತೊಂದು ಕಡೆ ಪ್ರಿಯಾಂಕ್ ಹೇಳ್ತಿದ್ದಾರೆ. ಈಗ ಎಲ್ಲ ಸುದ್ದಿಯನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲ ಸುದ್ದಿಯ ಕಡೆಗೆ ಗಮನ ಹರಿಸೋಣ. ಬಹಳ ಮುಖ್ಯವಾಗಿ ಬಿಟ್ಕಾಯಿನ್ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟ ಸಾಕಷ್ಟು ಆರೋಪ ಪ್ರತ್ಯಾರೋಪ ಇವೆಲ್ಲವೂ ಕೂಡ ನಡೀತಾ ಇತ್ತು. ಇದೆಲ್ಲವೂ ಕೂಡ ಒಂದು ಹಂತದವರೆಗೆ ಸಹಜವಾಗಿಯೇ ರಾಜಕೀಯವಾಗಿ ಹೇಗೆಲ್ಲ ನಡೆಯುತ್ತೆ ಆ ಸ್ವರೂಪದಲ್ಲೇ ನಡೀತಾ ಬಂದಿತ್ತು. ಆದರೆ ಈಗ ಅದು ಮತ್ತೊಂದು ಹಂತಕ್ಕೆ ಬಂದು ತಲುಪಿದೆ. ಇಲ್ಲಿ ಬಿಜೆಪಿ ಬಳಕೆ ಮಾಡಿಕೊಂಡಿರುವಂಥದ್ದು ಸಿದ್ದರಾಮಯ್ಯ ಅವರ ಪುತ್ರ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರನ್ನು, ಅವರು ಮತ್ತು ಅವರ ಜೊತೆಗಿದ್ದಂತಹ ಕೆಲವರ ಫೋಟೋವನ್ನು ಬಳಕೆ ಮಾಡಿಕೊಂಡು ಉದ್ದೇಶ ರಾಕೇಶ್ ಸಿದ್ದರಾಮಯ್ಯ ಅವರನ್ನು ತೋರಿಸುವಂಥದ್ದೇ ಆಗಿದ್ರೂ ಕೂಡ ಎಲ್ಲೂ ರಾಕೇಶ್ ಹೆಸರನ್ನು ಉಲ್ಲೇಖ ಮಾಡದೇನೆ ಟ್ವೀಟ್ಗಳನ್ನು ಮಾಡಿದೆ. ಅದಕ್ಕೆ ಸಿದ್ದರಾಮಯ್ಯ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಆ ವರದಿಯನ್ನು ತೋರಿಸಿ ನೋಡಿ. ಬಿಟ್ಕಾಯಿನ್ ಹಗರಣದ ಆರೋಪ ಪ್ರತ್ಯಾರೋಪದ ನಡುವೆ ಈಗ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಪುತ್ರ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರನ್ನ ಬಿಜೆಪಿ ಎಳೆತಂದಿದೆ. ರಾಕೇಶ್ ಸಿದ್ದರಾಮಯ್ಯ ಈಗಾಗಲೇ ಡ್ರಗ್ಸ್ ಕೇಸ್ನಲ್ಲಿ ಆರೋಪಿತರಾಗಿರುವ ಶ್ರೀಕಿಯ ಗೆಳೆಯರ ಜೊತೆಗಿರುವ ಫೋಟೋಗಳನ್ನ ಬಿಜೆಪಿ ಬಿಡುಗಡೆ ಮಾಡಿದೆ. ಈ ಚಿತ್ರದಲ್ಲಿರುವ ಸುನೀಶ್ ಹೆಗಡೆ ಮತ್ತು ಹೇಮಂತ್ ಜೊತೆಗಿರುವ ಎಲ್ಲರನ್ನೂ ನೀವು ಗುರುತಿಸಬಲ್ಲಿರಿ ಎಂಬುದು ನಮ್ಮ ನಂಬಿಕೆ. ಆ ನಂಬಿಕೆ ನಿಜವೇ ಆದರೆ ಬಿಟ್ಕಾಯಿನ್ ಹ್ಯಾಕಿಂಗ್ ದಂಧೆ ನಿಮ್ಮ ಕಾಲದಲ್ಲೇ ಆರಂಭವಾಗಿತ್ತು. ಸಿದ್ದರಾಮಯ್ಯನವರೇ, ಆ ಬಗ್ಗೆ ನೀವು ಸ್ಪಷ್ಟ ಮಾಹಿತಿ ಹೊಂದಿದ್ದೀರಿ ಅಲ್ವೇ ಅಂತ ರಾಕೇಶ್ ಸಿದ್ದರಾಮಯ್ಯ ಜೊತೆಗೆ ಆರೋಪಿಗಳು ನಿಂತಿರೋ ಫೋಟೋ ಹಾಕಿ ಬಿಜೆಪಿ ಪ್ರಶ್ನಿಸಿದೆ. ಇದಲ್ಲದೆ ಸರಣಿ ಟ್ವೀಟ್ ಮಾಡಿರುವ ಬಿಜೆಪಿ ಅಪ್ರಿಯವಾದ ಸತ್ಯ ಹೇಳ್ತೀವಿ, ಇಲ್ಲಿ ನಿಮ್ಮ ಅತ್ಯಾಪ್ತರೇ ಇದ್ರು ಎಂಬ ಅನುಮಾನಕ್ಕೆ ಈ ಚಿತ್ರ ಪುಷ್ಟಿ ನೀಡ್ತಿದೆ ಅಂತ ಕೆಣಕಿದೆ. ಈ ಫೋಟೋಗಳನ್ನು ಬಿಡುಗಡೆ ಮಾಡೋ ಮೂಲಕ ಬಿಜೆಪಿ ಬಿಟ್ಕಾಯಿನ್ ಹಗರಣಕ್ಕೂ ಸಿದ್ದರಾಮಯ್ಯ ಅವರ ಪುತ್ರನಿಗೂ ನಂಟಿದೆ ಅಂತ ತೋರಿಸಲು ಹೊರಟಿದೆ. ಆದರೆ ಬಿಜೆಪಿಯ ಟ್ವೀಟ್ ದಾಳಿಯಿಂದ ಪ್ರತಿಪಕ್ಷ ನಾಯಕ ಕಿಡಿಕಿಡಿಯಾಗಿದ್ದಾರೆ. ಸತ್ತವರ ಹೆಸರನ್ನ ಎಳುತ್ತರೋರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ರಾಕೇಶ್ ಅವರು ಜೊತೆ ಈ ಹಿಂದೆ ಇರ್ತಕ್ಕಂಥದ್ದು ಯಾರು? ರಾಕೇಶ್ ಈಗ ಬದುಕಿಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ರಾಕೇಶ್ ಬದುಕಿದಾರೆ ಈಗ, ಮತ್ತೆ ಬದುಕಿಲ್ದಿದ್ದವ್ರ ಬಗ್ಗೆ ಯಾಕೆ ಕೇಳಕ್ ಹೋದಿರಿ? ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ರಾಕೇಶ್ ಬದುಕಿದಾರ? ಪಾಪ ಬದುಕಿದ್ದವ್ರ ಬಗ್ಗೆ ಮಾತಾಡೋಕೆ ಏನು ಪ್ರಯೋಜನ? ಅವ್ರಿಗೆ ಮಾನನೂ ಇಲ್ಲ, ಮರ್ಯಾದೆನೂ ಇಲ್ಲ. ಅವ್ರಿಗೆ ಸತ್ತೋಗಿರೋರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡೋದು. ಇಲ್ಲಿ ಸಿದ್ದರಾಮಯ್ಯ ಬಾಯಿ ಮುಚ್ಚಿಸಲು ಬಿಜೆಪಿ ಈಗ ರಾಕೇಶ್ ಸಿದ್ದರಾಮಯ್ಯ ಅವರ ಫೋಟೋ ಬಳಸಿಕೊಂಡಿರೋದು ಸ್ಪಷ್ಟ. ಆದರೆ ಆರೋಪ ಪ್ರತ್ಯಾರೋಪದ ಭರದಲ್ಲಿ ರಾಜಕೀಯ ಪಕ್ಷಗಳು ಮಾನವೀಯತೆಯನ್ನು ಬದಿಗಿಟ್ಟು ದಾಳಿಗೆ ಮುಂದಾಗಿರೋದು ಸ್ಪಷ್ಟ. ಪ್ರಮೋದ್ ಜೊತೆ ಕಿರಣ್ ಹನಿಡ್ಕ, TV9 ಬೆಂಗಳೂರು. ಹೀಗೆ ಒಂದು ಕಡೆ ರಾಕೇಶ್ ಸಿದ್ದರಾಮಯ್ಯ ಅವರ ಫೋಟೋವನ್ನು ಬಿಜೆಪಿ ಬಳಕೆ ಮಾಡಿಕೊಂಡಿದೆ. ಮತ್ತೊಂದು ಕಡೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರುವಂತಹ ಪ್ರಶ್ನೆಗಳಿಗೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಕಮಲ ಪಕ್ಷ ಮಾಡ್ತಾ ಇದೆ. ಆದರೆ ಬಿಜೆಪಿಯವರು ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇರುವಂಥದ್ದನ್ನೇ ಈಗ ಸಿದ್ದರಾಮಯ್ಯ ಕೂಡ ಪ್ರತ್ಯಸ್ತ್ರವಾಗಿ ಬಳಕೆ ಮಾಡಿಕೊಡ್ತಾ ಇದ್ದಾರೆ. ನೀವು ಯಾಕೆ ಬಿಟ್ಕಾಯಿನ್ ಬಗ್ಗೆ ಮಾತನಾಡಿದಾಗಲೆಲ್ಲ ಇಷ್ಟೊಂದು ಮಾತನಾಡ್ತೀರಿ, ಎಲ್ಲರೂ ಪ್ರತಿಕ್ರಿಯೆ ಕೊಡ್ತಾ ಇದ್ರಿ, ಇದೊಂಥರ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ನೋಡ್ಕೊಂಡಂಗೆ ಅಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಸಿದ್ದರಾಮಯ್ಯ ಕೇಳ್ತಾ ಇದ್ದಾರೆ. ಆ ವರದಿ ತೋರಿಸ್ತೀನಿ.
ಬಿಟ್ಕಾಯಿನ್ ಅವ್ಯವಹಾರ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಆರೋಪ ಪ್ರತ್ಯಾರೋಪ ತೀವ್ರಗೊಂಡಿದೆ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಶಾಸಕ ಪ್ರಿಯಾಂಕ್ ಖರ್ಗೆ ಬಿಟ್ಕಾಯಿನ್ ವಿಚಾರದಲ್ಲಿ ಸರ್ಕಾರ ಮಾಡಿದೆ ಎನ್ನಲಾಗುತ್ತಿರುವ ಎಡವಟ್ಟುಗಳ ಬಗ್ಗೆ 5 ಪ್ರಶ್ನೆಗಳನ್ನ ಕೇಳಿದ್ದರು. ಊನೋ ಕಾಯಿನ್ ಹ್ಯಾಸ್ ಬೀನ್ ಹ್ಯಾಕ್ಡ್, ಸುರಕ್ಷಿತ ಇಲ್ಲ, ಅಲ್ಲೇ ಹೋಗಿ ಕಳುವಾಗಿರೋ ಮನೇಲಿ ಮತ್ತೆ ಹೋಗಿ ಯಾರನ್ನ ಇದು ಮಾಡ್ತಾರೇನ್ರಿ, ದುಡ್ಡು ಇಡ್ತಾರ? ವೆನ್ ದೇರ್ ಇಸ್ ನೋ ಟ್ರಾನ್ಸ್ಪರೆನ್ಸಿ ಇನ್ ಇನ್ವೆಸ್ಟಿಗೇಷನ್, ಹೌ ವಿಲ್ ಯು ಗೆಟ್ ಜಸ್ಟಿಸ್? ಆದರೆ ಇಂದು ಪ್ರಿಯಾಂಕ್ ಪ್ರಶ್ನೆಗಳು ಉತ್ತರಕ್ಕೆ ಅರ್ಹವಲ್ಲ ಎಂಬ ತೀರ್ಮಾನಕ್ಕೆ ಬಿಜೆಪಿ ಬಂದಿತು. ಪ್ರಿಯಾಂಕ್ ಖರ್ಗೆ ಆರೋಪಿಯ ಹೇಳಿಕೆ ಆಧರಿಸಿ ಅದನ್ನೇ ಸತ್ಯ ಎಂಬಂತೆ ಬಿಂಬಿಸುತ್ತಿರುವುದು ಸರಿಯಲ್ಲ ಎಂದಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಶಾಸಕ ಪಿ ರಾಜೀವ್ ಪ್ರಿಯಾಂಕ್ ಖರ್ಗೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ನೀವು ಬಿಟ್ಟಿದ್ದಕ್ಕಲ್ವಾ ಸ್ವಾಮಿ ಸರ್ಕಾರದ 10.5 ಕೋಟಿ ಈ ಪ್ರೊಕ್ಯೂರ್ಮೆಂಟ್ ಹಣವನ್ನ ಆತ ಲಟಾಯಿಸಿದ್ದು? ನಿಮ್ಮ ಕೈಯಿಂದ ಹೋದವನು ನಿಮ್ಮ ದುಡ್ಡನ್ನೇ ಲೂಟಿ ಮಾಡ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಲಿಲ್ವಾ? ಚಾಪ್ಟರ್ ಫ್ಲೈಟ್ ನಲ್ಲಿ ಅವನನ್ನ ಓಡಾಡಿಸಿದ್ರಲ್ಲ, ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಒಂದು ಮರ ಬಿದ್ದಿದೆ, ಹಾಗಾಗಿ ಮರನೇ ಇರಬಾರ್ದು ಅಂತ ಹೇಳಿ ಎಲ್ಲ ಮರಗಳನ್ನು ಕಡಿಯಕ್ಕಾಗತ್ತಾ? ಇವೆಲ್ಲ ಅತ್ಯಂತ ಬಾಲಿಶವಾದಂತಹ ಹೇಳಿಕೆಗಳು, ಅಪ್ರಬುದ್ಧ ಹೇಳಿಕೆಗಳು. ಮೆದುಳು ಬೆಳೆದಿಲ್ಲ, ದೇಹ ಬೆಳೆದಾಗ ಮಾತ್ರ ಇಂಥ ಪ್ರಶ್ನೆಗಳು ಬರ್ತವೆ. ಬಿಜೆಪಿಯ ವಾದಕ್ಕೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತೆ ತಿರುಗೇಟು ಕೊಡುವ ಕೆಲಸ ಮಾಡಿದ್ದಾರೆ. ಶ್ರೀಕಿಯನ್ನ ಬಂಧಿಸಿದ್ದಾಗ ಗೃಹ ಸಚಿವರಾಗಿದ್ದವರು ಬಸವರಾಜ ಬೊಮ್ಮಾಯಿಯವರಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಬಿಟ್ಕಾಯಿನ್ ಬಗ್ಗೆ ಬಿಜೆಪಿಯ ನಾಯಕರೆಲ್ಲರೂ ಯಾಕೆ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ? ಕುಂಬಳಕಾಯಿ ಕಳ್ಳ ಅಂದಾಕ್ಷಣ ಹೆಗಲು ಮುಟ್ಟಿ ನೋಡಿಕೊಳ್ಳುವ ಕೆಲಸವನ್ನ ಬಿಜೆಪಿ ಮಾಡುತ್ತಿದೆ ಎಂದು ಟೀಕಿಸಿದ್ರು. ಅವ್ರು ಏನಾಗಿದೆ, ಕುಂಬಳಕಾಯಿನ ಕಳ್ಳ ಅಂದ ತಕ್ಷಣ ಹೆಗಲು ಮುಟ್ಟುಗಳಾಗೋಗ್ಬಿಟ್ಟಿದ್ದಾರೆ. ಅಷ್ಟೊಂದು ಜನ ರಿಯಾಕ್ಟ್ ಮಾಡ್ಬೇಕಾದ್ರೆ ಏನೋ ಸತ್ಯ ಇರ್ಬೇಕಲ್ವಾ? ಬೆಂಕಿ ಇದ್ರೆ ತಾನೇ ಹೊಗೆ ಬರೋದು. ಆಯ್ತಪ್ಪ, ಯಾರ ಕಾಲದಲ್ಲಾರ ಆಗಿರ್ಲಿ, ನೀವು ಒಂದು ಜುಡಿಷಿಯಲ್ ಎಂಕ್ವೈರಿ ಮಾಡಿ. ಬಿಟ್ಕಾಯಿನ್ ಯಾವ ಕಾಲದಿಂದ ಅದು ಬಂದಿದೆ, ಬೆಳಕಿಗೆ ಬಂದಿದೆ, ಅಲ್ಲಿಂದ ಆಗ್ಲಿ ಮಾಡಲಿ. ನಮ್ಮ ಕಾಲದದು ಶೇರ್ ಮಾಡಲಿ, ತನಿಖೆ ಮಾಡಿಸಿ. ಅಂದ ಹಾಗೆ ಬಿಟ್ಕಾಯಿನ್ ಅವ್ಯವಹಾರದ ಬಗ್ಗೆ ಮುಂದಿನ ವಿಧಾನಮಂಡಲ ಅಧಿವೇಶನದಲ್ಲೂ ಪ್ರಸ್ತಾಪ ಮಾಡಲು ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ. ಪಕ್ಷದ ವೇದಿಕೆಯಲ್ಲಿ ಚರ್ಚಿಸಿ ವಿಧಾನಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸುವುದಾಗಿ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಹಾಗಿದ್ದರೂ ಅವ್ಯವಹಾರದಲ್ಲಿ ಸಿಎಂ ಬೊಮ್ಮಾಯಿಯವರೇ ನೇರವಾಗಿ ಭಾಗಿಯಾಗಿದ್ದಾರೆ ಎಂದು ತಾವು ಹೇಳ್ತಿಲ್ಲ ಎನ್ನುತ್ತಲೇ ಬಿಜೆಪಿ ವಿರುದ್ಧ ಬಿಟ್ಕಾಯಿನ್ ಆಪಾದನೆಯನ್ನ ಕಾಂಗ್ರೆಸ್ ಮುಂದುವರಿಸಿದೆ. ಕಿರಣ್ ಹನಿಯಡ್ಕ ಜತೆ ಪ್ರಮೋದ್, TV9 ಬೆಂಗಳೂರು. ಒಂದು ಕಡೆ ಬಿಟ್ಕಾಯಿನ್ ವಿಚಾರದಲ್ಲಿ ಫೈಟ್ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಪ್ರತಾಪ್ ಸಿಂಹ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನ ಹಿಡ್ಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಪ್ರತಾಪ್ ಸಿಂಹ ಅವರ ಕೇಸ್ಗಳನ್ನು ಹಿಡ್ಕೊಂಡಿದ್ದಾರೆ. ಈ ಮೂಲಕವಾಗಿ ಇಬ್ಬರು ಕೂಡ ವೈಯಕ್ತಿಕ ದಾಳಿಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆ ವರದಿ ತೋರಿಸ್ತೀನಿ ನೋಡಿ. ಈ ಕಡೆ ಕನ್ನಡನೂ ಬರಲ್ಲ, ಈ ಕಡೆ ಇಂಗ್ಲಿಷು ಬರಲ್ಲ ಅಂತ ಈಗ ಅರ್ಥ ಆಯ್ತು. ಒತ್ತಕ್ಷರ ಎಲ್ಲ ಹಾಕ್ಬೇಕು, ಎಲ್ಲಿಲ್ಲ. ಪ್ರಿಯಾಂಕ್ ಅಂತಂದ್ರೆ ಏನು ಅಂತ ಕೇಳಿದೆ, ಅದ್ರ ಲಿಂಗ ಯಾವುದು ಅಂತ ಕೇಳಿದೆ. ಬಿಟ್ಕಾಯಿನ್ ಫೈಟ್ ನಡುವೆ ಪ್ರಿಯಾಂಕ್ ಖರ್ಗೆ ಮತ್ತು ಪ್ರತಾಪ್ ಸಿಂಹ ನಡುವಿನ ಮಾತಿನ ಫೈಟ್ ಜೋರಾಗಿದೆ. ಪ್ರಿಯಾಂಕ್ ಖರ್ಗೆ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಪ್ರಶ್ನೆ ಕೇಳುತ್ತಿದ್ದಂತೆ ಸಂಸದ ಪ್ರತಾಪ್ ಸಿಂಹ ಶಾಸಕ ಖರ್ಗೆಯ ಹೆಸರಿನ ಹಿಂದೆ ಬಿದ್ದಿದ್ದರು. ನಿಮ್ಮ ಹೆಸರು ಸ್ತ್ರೀಲಿಂಗವೋ ಪುಲ್ಲಿಂಗವೋ ಎಂದು ಕೇಳಿದ್ದರು. ಅದಕ್ಕೆ ಉತ್ತರವಾಗಿ ಪ್ರಿಯಾಂಕ್ ಖರ್ಗೆ ಕೋರ್ಟ್ನಿಂದ ಸ್ಟೇ ತಂದವರಿಂದ ನಾನು ಕಲಿಯಬೇಕಿಲ್ಲ ಎಂದು ನಿನ್ನೆ ತಿರುಗೇಟು ಕೊಟ್ಟಿದ್ದರು. ಬತ್ತಲೆ ಜಗತ್ತು ಅಂದ್ಬಿಟ್ಟು ಯಾರ ವಿರುದ್ಧ ಬರ್ದ್ರಿ, ಯಾರ ಹತ್ರ ಹೋಗಿ ಕೈ ಕುಟ್ಕೊಂಡು ಕೂತಿದ್ದೀರಾ ಈಗ? ಅಂಡ್ ನನಗೆ ಐ ರಿಯಲಿ ಡೋಂಟ್ ಹ್ಯಾವ್ ಟು ಲರ್ನ್ ಎನಿಥಿಂಗ್ ಫ್ರಮ್ ಸಚ್ ಪೀಪಲ್. ಯಾರು ಚಾಟ್ಸಿಗೆ ಹೋಗಿ, ಟೆಕ್ಸ್ಟ್ಗಳಿಗೆ ಹೋಗಿ, ಆಡಿಯೋ ಕ್ಲಿಪ್ಸಿಗೆ ಹೋಗಿ ಸ್ಟೇ ತರ್ತಾರಲ್ಲ, ಅವ್ರ ಹತ್ರ ಕಲಿಯೋದು ನನ್ನ ಹತ್ರ ಏನಿಲ್ಲ. ಸ್ಟೇಟ್ ವುಮೆನ್ ಕಮಿಷನ್ನಲ್ಲಿ ನನ್ನ ಕಂಪ್ಲೇಂಟ್ ಇರೋದ, ನಿಮ್ಮ ಕಂಪ್ಲೇಂಟ್ ಇರೋದ? ಇವರೆಲ್ಲ ಪ್ರತಾಪ್ ಸಿಂಹ ಇರ್ಬೋದು, BJP ನಾಯಕರು ಇರ್ಬೋದು, ಕೆಲವರು ಇವರು ಉತ್ತರ ಕುಮಾರ್ ಥರ ಕತೆ ಕೇಳಿರ್ಬೋದಲ್ಲ ತಾವು. ನಾನು ಯುದ್ಧಕ್ಕೆ ರೆಡಿ ಅಂತಾರೆ. ಪ್ರಶ್ನೆ ಕೇಳಿದ್ರೆ ಅಬ್ಯಾಂಡನ್ ಮಾಡಿಬಿಡ್ತಾರೆ. ಏನು ರಣರಂಗವನ್ನು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಇವರು. ಆದರೆ ಇಂದು ಮತ್ತೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ ಸಂಸದ ಪ್ರತಾಪ್ ಸಿಂಹ
ಮತ್ತೆ ಪ್ರಿಯಾಂಕಾ ಹೆಸರು ಹೇಳಿ ಲೇವಡಿ ಮಾಡಿದ್ರು. ಅಲ್ಲದೆ ಇದು ಕೂಡ ಗಾಂಧಿ ಕುಟುಂಬದ ದಾಸ್ಯದಿಂದ ಬಂದಿರೋ ಹೆಸರು ಎಂದು ಚುಚ್ಚಿದ್ರು. ಪ್ರಿಯಾಂಕರಿಗೆ ಅವರಿಗೆ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ನಾನು ಪೇಪರ್ ಸಿಂಹ ಅಂತ ನೀವು ಕರಿತಿದ್ರಲ್ಲ, ಹೌದು ನಾನು ಪೇಪರ್ ಸಿಂಹ ಒಪ್ಕೊಳ್ತೀನಿ, ನಾನು ಪತ್ರಿಕೋದ್ಯಮದಿಂದ ಬಂದವರು. ನಾನು ನಿಮ್ಮನ್ನು ಏನು ಕೇಳಿದೆ, ಪ್ರಿಯಾಂಕಾ ಅಂತಂದ್ರೆ ಏನು ಅಂತ ಕೇಳಿದೆ, ಅದ್ರ ಲಿಂಗ ಯಾವುದು ಅಂತ ಕೇಳಿದೆ. ಅಲ್ಲಿ ರಾಜೀವ್ ಗಾಂಧಿ ಮಗಳು ಪ್ರಿಯಾಂಕಾ, ಇಲ್ಲಿ ಬಂದ್ರು ಉಪೇಂದ್ರ ಅವ್ರ ಹೆಂಡತಿನೂ ಪ್ರಿಯಾಂಕಾ. ಇದ್ರ ಮಧ್ಯದಲ್ಲೇ ನಾನು ಕೇಳಿದೆ ಮರಿಕರಿಗೆ ಅವರಿಗೆ, ಇದ್ರದ್ದು ಲಿಂಗ ಯಾವುದು, ಪುಲ್ಲಿಂಗನೋ ಸ್ತ್ರೀಲಿಂಗನೋ ಅಂತ ಕೇಳಿದೆ. ತಪ್ಪ. ಈಗ ಯಾರ್ಯಾರು ನಿಮ್ಮಲ್ಲೇ ಕುತ್ಕೊಂಡು ಯಾರ್ಯಾರು ಪ್ರಿಯಾಂಕಾ ಅಂತ ಕರೀರಿ, ಹೆಣ್ಮಕ್ಳೇ ಹಿಂತಿರುಗಿ ನೋಡ್ತವೆ. ನೀವು ಇನ್ನೊಬ್ಬರ ಬಗ್ಗೆ ಪೇಪರ್ ಸಿಂಹ ಅಂತ ಕರಿತಿರಲ್ಲ, ನಿಮ್ಮ ಹೆಸರಲ್ಲಿ ದಾಸ್ಯ ಇದೆ. ನಿಮ್ಮ ಹೆಸರೇ ರಾಜೀವ್ ಗಾಂಧಿಯ ಮಗಳದ್ದು, ಹೆಣ್ಮಕ್ಳ ಹೆಸರು ಇಟ್ಕೊಂಡಿದ್ರಿ ಅಂತ ಹೇಳಿದೆ. ಇದಕ್ಕಿಷ್ಟು ಊರಿನ. ಹೀಗೆ ಇಬ್ಬರು ಯುವ ನಾಯಕರ ನಡುವಿನ ಮಾತಿನ ಫೈಟ್ ಜೋರಾಗಿದೆ. ಆದ್ರೆ ಬಿಟ್ಕಾಯಿನ್ ವಿಚಾರ ಬದಿಗಿಟ್ಟು ವೈಯಕ್ತಿಕ ಅಂಶಗಳ ಬಗ್ಗೆ ಚರ್ಚೆ ನಡೆಸೋದ್ರಿಂದ ಒಂದಿಷ್ಟು ಚಪ್ಪಾಳೆ ಗಿಟ್ಟಿಸಿಕೊಳ್ಳಬಹುದೇ ಹೊರತು ಇದರಿಂದ ಬೇರೇನೂ ಲಾಭವಿಲ್ಲ. ಕೊಪ್ಪಳದಿಂದ ಶಿವಕುಮಾರ್ ಜತೆ ಪ್ರಮೋದ್, TV9 ಬೆಂಗಳೂರು.